सोनिया गांधी की, राहुल गांधी की, मल्लिकार्जुन खड़गे की, सिद्धरामಯ್ಯ की ಬಂಧುಗಳೇ, ವೇದಿಕೆ ಇರುವಂತ ಆಯ್ತಿರ ಸ್ವಲ್ಪ ವೇದಿಕೆಯಲ್ಲಿರುವಂತ ನಮ್ಮ ನಾಯಕರಾದಂತ ಎಐಸಿಸಿ ಅಧ್ಯಕ್ಷ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಮುಖ್ಯಮಂತ್ರಿಗಳಂತೆ ಏನು ಎಸೆಕೋಬೇಡ್ರ, ಅವರೆಲ್ಲ ನೀರ್ಗಿರಲ್ಲ. ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಹಿರಿಯ ಮುಖಂಡರಂತ ಶರಣಬಸಪ್ಪ ಪಾಟೀಲ್ ರವರೇ, ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಂತ ವಿನಯ್ ಕುಮಾರ್ ಸೊರ್ಕೆ ಅವರೇ, ಆಂಜನೇಯ ಅವರೇ, ತೇಜಸ್ವಿನಿ ಗೌಡ ಅವರೇ ಮತ್ತು ಸ್ಥಳೀಯ ಶಾಸಕರಾದಂತ ನಮ್ಮ ಪಾಟೀಲ್ ರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರಂತ ಮರಿಗೌಡ್ರೆ, ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳಂತ ನಮ್ಮ ದತ್ತರವರೇ, ಇನ್ನು ವೇದಿಕೆಯಲ್ಲಿ ಬಹಳ ಜನ ಮುಖಂಡಗಳಿದ್ದಾರೆ, ಕ್ಷಮಿಸಬೇಕು. ಎಲ್ಲರ ಹೆಸರನ್ನ ಸ್ವಾಗತ ಮಾಡೋಕೆ ತಗೊಳ್ಳಲಾಗಿದೆ. ಯಾರನ್ನೂ ತಗೊಳಕ್ಕೆ ಹೋಗಲ್ಲ. ಇನ್ನು ಮುಂದಕ್ಕೆ ಕೆಲವು ಸಭೆ ಮುಗಿಸಿ ಜೇವರ್ಗಿ ಹೋಗಬೇಕಾಗಿದೆ. ಬಹಳ ಸಂತೋಷ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ತಾವೆಲ್ಲ ನಮಗೆ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ 136 ಸೀಟ್ ಬರಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಿ. ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇರ್ಲಿ ಬಿಡಿ, ಅವರು ಟಿವಿ ಇದನ್ನ ರೆಕಾರ್ಡ್ ಮಾಡಿ ಕಳಿಸ್ತಾವ್ರೆ, ನಿಂತ್ಕೊಳ್ಳಿ. ನಾನು ಕಾಣ್ತಾ ಇದ್ದೀನಿ ತಾನೇ, ಸುಮ್ಮನೆ ಕೂತ್ಕೊಳ್ರಿ. ನೀವೊಬ್ಬ ಕೂತ್ಕೊಳ್ಳಪ್ಪ, ಹೋಲಿ. ಆಯ್ತು 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 ಬಿಡು. ಬಂಧುಗಳೇ, ಕಾಂಗ್ರೆಸ್ನ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಯಾದಗಿರಿಗೆ ಬಹಳ ಸುದಿನ. ಎಐಸಿಸಿ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳು, ನಾನು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರುಗಳೆಲ್ಲ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ. ಇದೇ ಒಂದು ವರ್ಷದಿಂದ ಅಸೆಂಬ್ಲಿ ಎಲೆಕ್ಷನ್ ಬಂದಿತ್ತು. ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು ನಮಗೊಂದು ಶಕ್ತಿ ಕೊಟ್ರಿ. ಪ್ರಜಾಧ್ವನಿ ಯಾತ್ರೆ ಮಾಡ್ದೋ. ರಾಹುಲ್ ಗಾಂಧಿ ಅವರು ಈ ದೇಶದ ಒಗ್ಗಟ್ಟು ಮಾಡಬೇಕು ಅಂತೇಳಿ ಭಾರತ್ ಜೋಡೋ ಯಾತ್ರೆಯನ್ನ ಕಾಶ್ಮೀರಿಂದ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಈಗ ಮತ್ತೆ ಒಂದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಹೇಳಿ ಮಣಿಪುರದಿಂದ ಮುಂಬೈವರೆಗೂ ಕೂಡ ಮಾಡಿದ್ದನ್ನ ತಾವೆಲ್ಲ ನೋಡಿದ್ದೀರಿ. ಕಾರಣ ಏನಕ್ಕೆ ಅಂದ್ರೆ, ಈ ನಿರುದ್ಯೋಗ, ಭಾರತದಲ್ಲಿರುವಂತಹ ವೈಷಮ್ಯ, ದ್ವೇಷ ಇವೆಲ್ಲ ದೂರ ಮಾಡಬೇಕು, ಜನರನ್ನ ಒಗ್ಗಟ್ಟಿಂದ ಇಡಬೇಕು. ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ. ಇದನ್ನ ವಿಚಾರವನ್ನ ತಿಳಿಸಬೇಕು, ಜಾಗೃತರು ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ತೀರ್ಮಾನವನ್ನ ಇಡೀ ರಾಷ್ಟ್ರದಲ್ಲಿ ಇಲ್ಲಿವರೆಗೂ ಯಾವ ನಾಯಕರು ಕೂಡ ಮಾಡಲಿಲ್ಲ ಅಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿ ನಮಗೆಲ್ಲ ಒಂದು ಶಕ್ತಿಯನ್ನ ಕೊಟ್ರು. ಅವ್ರು ಎಲ್ಲೆಲ್ಲಿ ಹೆಜ್ಜೆ ಹಾಕಿ ಕಾಲಿಟ್ಟು ಹೋದ್ರೋ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಪಕ್ಷ ಚಾಮರಾಜನಗರದ ಹಿಂದೆ ಹಿಡಿದು ಬಳ್ಳಾರಿ ಮುಟ್ಟೋವರೆಗೂ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸೀಟು ಕೂಡ ಗೆಲ್ತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮ ನಂಬಿಕೆ ಏನು, ಆ ಮಧ್ಯದಲ್ಲಿ ಜನರು ಏನು ನೋವನ್ನು ಹೇಳ್ಕೊಂಡ್ರಿ, ಅದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ನಿಮ್ಮ ಶಾಸಕರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕೊಡ್ತು, 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಅಂತ ಹೇಳಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷ ಆದ ಮೇಲೆ ಪ್ರಜಾಧ್ವನಿ ಯಾತ್ರೆಗೆ ನಾವು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ಜಾಗಕ್ಕೆ ಬೆಳಗಾಂಗೆ ಕರ್ಕೊಂಡೋಗಿ ಈ ಗೃಹ ಜ್ಯೋತಿಯನ್ನ ಅವ್ರ ಕೈಲಿ ಉದ್ಘಾಟನೆಯನ್ನ ಮಾಡಿಸ್ತು. ಈ ಗೃಹ ಜ್ಯೋತಿ ಪ್ರತಿಯೊಬ್ಬರು ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೋ. ನಾನು ನಿಮ್ಗೆಲ್ಲರೂ ಕೂಡ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ.
ಈಗ ಬಿಜೆಪಿಯವರು ಅಧಿಕಾರದಲ್ಲಿ ಹಿಂದೆ ಇದ್ರು, ಅನೇಕ ಭರವಸೆಗಳನ್ನು ಕೊಟ್ಟರು. ಕೊಟ್ಟಂತ ಭರವಸೆಗಳನ್ನ ನಿಮ್ಗೆ ಈಡೇರಿಸಿದ್ರ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ತಾನೇ ನಾವು ಪಕ್ಕದ ಕ್ಷೇತ್ರದಲ್ಲಿ ರಾಜಾ ವೆಂಕಟಪ್ಪ ನಾಯ್ಕರವರ ಕ್ಷೇತ್ರದಲ್ಲಿ ಹೋಗಿದ್ದು ನಾವು. ಅವರ ಮಗ ನಿಂತಿದ್ದಾರೆ ಈಗ. ಅಲ್ಲಿ ಹೋಗಿ ಪ್ರಸಾರ ಮಾಡ್ತಿದ್ದೆ, ಕೇಳಿದೆ ನಾನು ಅಲ್ಲಿರುವಂತ ಎಲ್ಲ ಸಭೆಗೂ. ಆಯ್ತಪ್ಪ, ಮಾತು ಕೊಟ್ಟಿದ್ರು, ನಿಮ್ಗೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು. ಓಪನ್ ಅಕೌಂಟ್ ಆದ್ಮೇಲೆ ವಿದೇಶದಿಂದ ಹಣ ತರ್ತೀವಿ ಅಂತ ಹೇಳಿದ್ರು. 15 ಲಕ್ಷ ರೂಪಾಯಿ ಅಕೌಂಟ್ ಬಂತ ಅಂತ ಕೇಳಿದೆ ನಾನು. ಎಲ್ಲರೂ ಕೂಡ ಯಾರು ಒಬ್ರು ಕೂಡ ಬರ್ಲಿಲ್ಲ ಅಂತ ಹೇಳ್ತಿದ್ರು. ನಿಮ್ಗೆ ಯಾರಿಗಾರು ಬಂತಾ? ಇಲ್ಲ ಸ್ಟೇಜ್ ಮೇಲೆ ಇರೋರ್ಗೆ ಯಾರಿಗಾರು ಬಂದಿದ್ಯಾ? ಯಾರಿಗೂ ಬರ್ಲಿಲ್ಲ. ಓಲಿ ನಿಮ್ಮ ಆದಾಯ ಏನಾರು, ರೈತರಿಗೆ ಏನಾರು ಆದಾಯ ಡಬಲ್ ಆಯ್ತಾ? ಏನಾರು ಹೆಣ್ಮಕ್ಳಿಗೆ ಏನಾರು ಒಂದ ಸ್ಪೆಷಲ್ ಆಗಿ ಏನಿಲ್ಲ. ಈಗ ನಾವು ಮಾತು ಕೊಟ್ಟಿದ್ವಲ್ಲ, ನಮ್ಮ ಮಾತು 5 ಗ್ಯಾರಂಟಿ ನಾವು ಮಾತು ಕೊಟ್ಟಿದ್ವಲ್ಲ. 5 ಗ್ಯಾರಂಟಿ. ಒಂದು, ಉಚಿತವಾಗಿ ಕರೆಂಟ್ ಕೊಡುವಂತದ್ದು. ಎಲ್ಲರೂ ಕೂಡ ಫ್ರೀ ಕರೆಂಟ್ ಬರ್ತಾ ಇದೆಯಾ? ಇಲ್ಲ. ಯಾರ್ಯಾರು ಕರೆಂಟ್ ಬರ್ತಾ ಇದೆ ಕೈ ಎತ್ತಿ ನೋಡೋಣ. ಎಲ್ಲ 90% ಬರ್ತಾ ಇದೆ. 1,50,00,000. ಆಮೇಲೆ ನಾನು ಹೇಳಿದ್ದೆ, ಗೃಹಲಕ್ಷ್ಮಿ 200 ಯೂನಿಟ್ ಉಚಿತ, 2,000 ಖಚಿತ ಅಂತ ಭಾಷಣ ಮಾಡ್ತಿದ್ದೋ. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಹೆಣ್ಮಕ್ಳಿಗೆ. ಸದ್ಯ ಗಂಡಸರು ಅವ್ರ ಹೆಂಗಸ್ರಿಗೆ ಬರ್ತಾ ಇದೆ ಅಂತ ಅವರು ಕೈ ಎತ್ತಾ ಇದ್ದಾರೆ. ಪರವಾಗಿಲ್ಲ. ಏನ್ರಯ್ಯ, ನಿಮ್ ಮನೆಯವ್ರಿಗೆಲ್ಲ ಬರ್ತಾ ಇದೇನ್ರಯ್ಯ? ನಾವ್ ಯಾಕೆ ಅಂದ್ರೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ನಮ್ಗೆ. ನೀವೇನಾರ ಎತ್ಕೊಂಡು ದುಡ್ಡು ಎತ್ಕೊಂಡು ಎಲ್ಲಾರು ಬೇರೆ ಕಡೆ ಹೊಟ್ಟೋಯ್ತೀರಿ ಅಂತ. ಓಕೆ, ಬರ್ತಾ ಇದೆ. 2,000 ಬರ್ತಾ ಇದೆ. ಅಕ್ಕಿನೂ ಎಲ್ಲಾರ್ಗು 5 ಕೆಜಿ ದುಡ್ಡು, 5 ಕೆಜಿ ಹಣ ಬರ್ತಾ ಇದೆಯಾ? ಅದು ಬರ್ತಾ ಇದೆ. ಅಮ್ಮ ತಾಯಿ, ಮಕ್ಕಳ ಮನೆಗೆ, ದೇವಸ್ಥಾನ, ತೀರ್ಥಯಾತ್ರೆಗೆ, ನೆಂಟರ ಮನೆಗೆ ಎಲ್ಲ ಫ್ರೀಯಾಗಿ ಹೋಗ್ತಾ ಇದ್ದೀರಾ? ಇಲ್ಲ? ಮನೆಯನ್ನು ಕರ್ಕೊಂಡು ಹೋಗಿ ಬೈತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಹೇಳ್ತಾ ಇದ್ದಾನೆ, ನಮ್ಮ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ರು ಅಂತ. ಅದು ಬೇರೆ ಹೇಳ್ತಾ ಇದ್ದಾರೆ. ಯಾರು ದಾರಿ ತಪ್ಪಿದೇನಲ್ವಾ? ಯಾರು ಇಲ್ಲ. ಬಹಳ ಸಂತೋಷ. ಹಿಂಗೆ 5 ಗ್ಯಾರಂಟಿ ಯುವಕರಿಗೆ ಎಲ್ಲ ಕೂಡ ನಾವು ಕೊಟ್ಟಿದ್ದೇವೆ. ಇದು ನಮ್ಮ ಇದು. ಈಗ ಖರ್ಗೆ ಸಾಹೇಬರು ಏನ್ ಮಾಡ್ಬಿಟ್ಟಿದ್ದಾರೆ? ಖರ್ಗೆ ಸಾಹೇಬರು ಬಹಳ ಅಟವಾದಿಗಳು, ನಿಮ್ಗೆಲ್ಲ ಗೊತ್ತಿದೆ. ಹಿಂದೆ ಯಾವಾಗ ವಾಜಪೇಯಿ ಅವ್ರ ಕಾಲದಲ್ಲಿ ನಿಮ್ಗೆಲ್ಲ 371J ತಂದು ನಿಮ್ಗೆ ಸಹಾಯ ಮಾಡಬೇಕು ಅಂತ, ಹಾಗೆ ಕೃಷ್ಣ ಅವ್ರ ಕಾಲದಲ್ಲಿ ಹೋರಾಟ ನಡೀತು. ಆಗ ಅದ್ವಾನಿ ಅವ್ರು ಹೇಳಿದ್ರು, ಇಲ್ಲ ನಮ್ ಕೈಲಿ ಕೊಡೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋದ ತಕ್ಷಣ ಅವರು ಅಲ್ಲಿ ಹೋರಾಟ ಮಾಡಿ, ನಮ್ದು ಸೀಟ್ ಕಡಿಮೆ ಇತ್ತು, ಜಾಸ್ತಿ ಇರಲಿಲ್ಲ, ಕೊಲ್ಯೂಷನ್ ಗವರ್ಮೆಂಟ್. ಸೋನಿಯಾ ಗಾಂಧಿ ಅವ್ರು ನೀಡಿದ್ರು, ಮನಮೋಹನ್ ಸಿಂಗ್ ನೀಡಿದ್ರು. ಹಿಡಿದು ಎಲ್ಲ ಸೇರಿ ಎಲ್ಲ ಪಾರ್ಟಿವನ್ನೆಲ್ಲ ಒಟ್ಟಿಗೆ ಮಾಡಿದ್ರು. ಒಟ್ಟಿಗೆ ಮಾಡಿಬಿಟ್ಟು ನಿಮ್ಗೆ ಎಂತ ಅವಕಾಶ, ನಿಮ್ಗೆ ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರು, ಬಳ್ಳಾರಿ, ವಿಜಯನಗರ ಎಲ್ಲರಿಗೂ ಕೂಡ ಎಂತ ಚಾನ್ಸು. ನಮ್ಗಿಲ್ಲ ಇಂಥ ಚಾನ್ಸು. ನಮ್ಗೆ ಯಾರಿಗೂ ಇಂಥ ಅವಕಾಶ ಇಲ್ಲ. ರಿಸರ್ವೇಶನ್ ನಿಮ್ಗೆ ಕಾಲೇಜಲ್ಲಿ ರಿಸರ್ವೇಶನ್, ಕೆಲಸದಲ್ಲಿ ರಿಸರ್ವೇಶನ್, ಅಭಿವೃದ್ಧಿ ದುಡ್ಡು, ಎಲ್ಲ ದುಡ್ಡು ಇವತ್ತು ನಿಮ್ಗೆ ಪ್ರತ್ಯೇಕವಾಗಿ ಬಂದಿದೆ. ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟ ಮೇಲೆ ಮತ್ತೊಂದು ತಿದ್ದುಪಡಿ ಮಾಡಿ 371J ತಿದ್ದುಪಡಿ ಮಾಡಿ ನಿಮ್ಗೆ ವರವನ್ನ ಕೊಟ್ಟು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ಆ ಭಾಗ್ಯ ನಿಮ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಕ್ಕೆ ನೀವು ಋಣ ತೀರಿಸಬೇಕೋ ಇಲ್ಲೋ? ಋಣ ತೀರಿಸಬೇಕೋ ಇಲ್ಲೋ? ಇದು ಬಿಜೆಪಿ ಅವ್ರಿಗೂ ಅನುಕೂಲ ಆಗ್ತಾ ಇದೆ ತಾನೆ? ದಳಕ್ಕೆ ಅನುಕೂಲ ಆಗ್ತಾ ಇದೆ ತಾನೆ? ಕಾಂಗ್ರೆಸ್ ಅವ್ರಿಗೂ ಅನುಕೂಲ ಆಗ್ತಾ ಇದ್ದಾನೆ? ಜಾತಿ ಮೇಲೆ ಕಾರ್ಯಕ್ರಮ ಮಾಡಿದೀವಾ? ಧರ್ಮದ ಮೇಲೆ ಕಾರ್ಯಕ್ರಮ ಮಾಡಿದೀವಾ? ಎಲ್ಲ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಯಾರ ನೀವು ವಾಸವಾಗಿದ್ದೀರಿ, ಯಾರ್ಯಾರು ಇಲ್ಲಿ ಉದ್ಯೋಗವನ್ನು ನಡೆಸ್ತಾ ಇದ್ದೀರಿ, ಯಾರ್ಯಾರು ಇಲ್ಲಿ ಇದ್ದೀರಿ, ನಿಮ್ಮೆಲ್ಲರೂ ಕೂಡ ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು ನಮ್ಗೊಂದು ಶಕ್ತಿ ಬಂದಿದೆ. ಒಳ್ಳೆ ಜನ ಕೂಡ ಹೊರಗಡೆನೂ ಕೂಡ ಇನ್ನೂ ಬಹಳ ಜನ ಇದ್ದಾರೆ. ಇವತ್ತು ನಾನು ಎಲೆಕ್ಷನ್ ಟೈಮಲ್ಲಿ ಮಧ್ಯ ಇಲ್ಲೆಲ್ಲ ಬಂದಿದ್ದೆ. ಈಗ ಭಾಗದಲ್ಲಿ ಬಂದಾಗ ಒಂದು ಮಾತು ಹೇಳಿದ್ದೆ. ಏನ್ ಹೇಳಿದ್ದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಅಧಿಕಾರ, ಈ ಕೈ ಅಧಿಕಾರ ಇದ್ದಕ್ಕೇನಾಯ್ತು? 5 ಗ್ಯಾರಂಟಿಗಳನ್ನ ಮೊದಲನೇ ದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ನಲ್ಲಿ
ಮೊದಲನೇ ದಿನ ಹೋಗಿ ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾನು ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯನವರು ನಿಮ್ ಮುಂದೆ ನಿಂತಿದ್ದೇವೆ. ಇವತ್ತು ಈಗ ನಮ್ಮ ದರ್ಶನಾಪುರ ಸಾಹೇಬ್ರಿದ್ದಾರೆ, ನಿಮ್ ಭಾಗದ ಮಂತ್ರಿಗಳು. ಅವ್ರು ಹೇಳಿದ್ರು, ಲೆಕ್ಕ ಕೇಳ್ತಾ ಇದಾರೆ ನನಗೆ, ಪ್ರತಿ ತಿಂಗಳು ಕೇಳ್ತಾ ಇದಾರೆ ಅಕೌಂಟ್ಗೆ ದುಡ್ಡು ಹೋಯ್ತಾ ಇಲ್ವೋ ಅಂತ ಅನ್ಬಿಟ್ಟು. ಇವತ್ತು ಬೆಳಗ್ಗೆ ಕೇಳಿದ್ರು, ಏನೋ ಇನ್ನ 2,000 ರೂಪಾಯಿ ಈ ತಿಂಗಳದು ಹಾಕ್ತಾ ಇದೀರಂತ. ಈ ತಿಂಗಳದು ಹಾಕ್ತಿರ್ಗೆಲ್ಲ ಬಂದೇ ಬಂದ್ಬಿಡ್ತದೆ ಅಂತ ಅಶ್ಯೂರೆನ್ಸ್ ಬೇರೆ ಮಾಡಿದ್ದೀನಿ. ಸಿದ್ದರಾಮಯ್ಯನವರು ಆದೇಶ ಕೊಟ್ಟಿದ್ದಾರೆ, ತಲೆ ಕೆಡ್ಸ್ಕೋಬೇಡಿ. ಯಾವ ಕಾರಣಕ್ಕೂ ಆ ಯಡಿಯೂರಪ್ಪನ ಮಗ ನಮ್ಮ ವಿಜೇಂದ್ರ ಅಂತ ಅನ್ಬಿಟ್ಟು ಹೊಸದಾಗಿ MLA ಆಗಿ ಅಧ್ಯಕ್ಷ ಆಗ್ಬಿಟ್ಟು ಆತ ಹೇಳ್ತಾ ಇದ್ದಾನೆ, ಅಧಿಕಾರಕ್ಕೆ ಬಂದ್ರೆ ನಾವು ಈ ಒಂದು ಗ್ಯಾರಂಟಿನ ನಿಲ್ಸ್ಬಿಡ್ತೀವಿ, ಇದು ತಾತ್ಕಾಲಿಕ ಅಂತ. ವಿಜೇಂದ್ರ, ನೀನ್ ಹಣೆಲೂ ಬರ್ದಿಲ್ಲಪ್ಪ. ಈಗೆಲ್ಲ ಈ ಸರ್ಕಾರ 5 ವರ್ಷದ ಸರ್ಕಾರ ಅಲ್ಲ, ಇನ್ನ 5 ವರ್ಷ, ಇನ್ನ 9 ವರ್ಷ ಇದೇ ಸರ್ಕಾರ, ನಿಮ್ ಸರ್ಕಾರ ಇರ್ತದೆ. ಯಾವ ಕಾರಣಕ್ಕೂ ಚಿಂತೆ ಮಾಡಕ್ ಹೋಗ್ಬೇಡಿ. ಈಗ ಅಲ್ಲದೆ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. DK ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕ್ಬಿಟ್ರು ಅಂತೇಳಿ ಅವರು ನಿಮ್ಮ ಮೇಲೆ ಭರವಸೆ ಇಟ್ಟು ಈ ದೇಶದ ಜನ ಬಿಟ್ಟು ಅವರು ಒಂದು ಸೈನ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾರಂಟಿ ಕಾರ್ಡು. ಏನ್ ಗ್ಯಾರಂಟಿ ಅಮ್ಮ? ನಾವು ಸಿದ್ದರಾಮಯ್ಯನವರು ಕೊಟ್ಟಿದ್ದು 24,000. ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಏನು? ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ. ಎಷ್ಟು? 1 ಲಕ್ಷ. 1 ಲಕ್ಷ. ಆಮೇಲೆ ಹಾಸ್ಪಿಟ್ಲ್ಗೆ, ನೀವೆಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀರಲ್ಲ, ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ 25 ಲಕ್ಷವರೆಗೂ ಯಾರು ಕೂಡ ಎಲ್ಲ ಇನ್ಸೂರೆನ್ಸ್ ಕವರೇಜು. 25 ಲಕ್ಷವರೆಗೂ ನಮ್ಮ ಯುವಕರಿಗೆ, ಕೆಲಸ ಇಲ್ದದವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಾವು 3,000 ಕೊಟ್ಟಬೇಕು ಅಂತ ನಾವು ಸಿದ್ದರಾಮಯ್ಯ ಮುಖ್ಯರದೇ ತೀರ್ಮಾನ ಮಾಡಿದ್ರೆ, ಆಗುದಿಲ್ಲ ಕಣಯ್ಯ ಅಂತ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬ್ರು 1 ಲಕ್ಷ ಕೊಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಾರ 1 ವರ್ಷಕ್ಕೆ. ಇಂಥ ಚಾನ್ಸ್ ಬಿಡ್ತೀರಾ? ನೀವು ಕೇಳಬೇಕು ಬಿಜೆಪಿ ಅವ್ರಿಗೆ. ಬರೀ ಪುಟ್ಟಿ ಖಾಲಿ ಮಾತು, ಬರೀ ಖಾಲಿ ಮಾತು, ಬರೀ ಖಾಲಿ ಮಾತು, ಬರೀ ಟಿಂಗ್ 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 ಅಂತ ಇದನ್ನ ಬುಡುಬುಡು ಕೇಳಾಡ್ತಾರಲ್ಲ. ಬರೀ ಪುಟ್ಟಿ, ಬೇವಿನ ಸೊಪ್ಪು, ನಂದೇ ಬೆಳಗೋ ಪೂಜಾರಿ ಅಂತ ನಮ್ ಕಡೆ ಬರ್ತಾರೆ, ಖಾಲಿ ಮಂತ್ರದ ಹೊಡ್ಕೊಂಡು ಹಂಗ್ ಹೊಡ್ಕೊಂಡು ಬರ್ತಾ ಇದಾರೆ. ನಾನ್ ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ. ಇನ್ನ ಜೀವರ್ಗಿಗೆ ಹೋಗ್ಬೇಕು ನಾವೆಲ್ಲ. ನಿಮ್ದು ಒಂದೇ ಒಂದು ಗುರಿ, ನಾವಿದ್ದೇವೆ, ನಿಮ್ ರಕ್ಷಣೆ ಮಾಡ್ತೇವೆ, ರೈತರ ಬದುಕು ಹಸನ ಮಾಡ್ತೇವೆ, ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ, ಮುಂದಕ್ಕೂ ಉಳಿಸ್ಕೊಳ್ತೇವೆ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೀರಿ. ಹುಷಾರು. ಆಮೇಲೆ ಬಹಳ ಹುಷಾರಾಗಿರ್ಬೇಕು. ಇನ್ನ ನೀವು ಏನೇನು ಬಸ್ಸಲ್ಲಿ ಓಡಾಡ್ತಾ ಇದೀರಿ ಹೆಣ್ಮಕ್ಳು, ಬೇರೆಯವರು ಇನ್ನ 4 ಜನ ಹೆಣ್ಮಕ್ಳಿಗೆಲ್ಲರಿಗೂ ಪ್ರಚಾರ ಮಾಡಿ ಅವ್ರಿಗೆ ಹೇಳ್ಬೇಕು. ಬಿಜೆಪಿ ಅವ್ರಿಗೂ ಹೇಳ್ಬೇಕು, ಅಕ್ಕ ಫ್ರೀಯಾಗೆ ಬಸ್ಸು ಸಿದ್ದರಾಮಣ್ಣ ಕಳಿಸ್ತವ್ರು, ನಿಜಾನ ಸುಳ್ಳು ಎಲ್ಲ ಹೇಳ್ಬೇಕು. 2,000 ತಗೋತಾ ಇದ್ರು ಹೇಳ್ಬೇಕು. ಅವ್ರದ್ದು ಓಟು ನೀವು ಹಾಕ್ಸ್ಬೇಕು. ಇಲ್ಲಿ ಬಂದಿರೋರು ಒಬ್ಬೊಬ್ರು 5-5 ಓಟ್ ಎಕ್ಸ್ಟ್ರಾ ಮಾಡ್ತಿರ್ತಾನೆ. ಗ್ಯಾರಂಟಿನ ಕೈ ಎತ್ತಿ. ಏನ ನಂಬಿಕೆಯಾಗಿ ಹೋಗ್ಬೋದ ನಾವು? ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಬೇರೆ ಸಂದರ್ಭದಲ್ಲಿ ಇನ್ನ ಬಂದು ಅನೇಕ ವಿಚಾರಗಳನ್ನ ಮಾತಾಡ್ತೀನಿ. ನಮಸ್ಕಾರ. ಆಮೇಲೆ ಇವತ್ತು ಇರಪ್ಪ ಇವತ್ತು ಒಂದು ಈ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವಿಶೇಷವಾದ ಸಭೆ, ಎಐಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯ ಮಾಜಿ ಶಾಸಕರು, ಈ ಬಿಜೆಪಿ ಜನತಾದಳದಲ್ಲಿ ಏನು ನಡೀತಾ ಇದೆಯಲ್ಲ ಅನ್ಯಾಯ, ಏನೇನು ಅತ್ಯಾಚಾರ ನಡೆದಿದೆಯಲ್ಲ ಈಗ, ಇದನ್ನೆಲ್ಲ ನೋಡಿ ನಾವು ಇವ್ರ ಜೊತೆ ಸಂಘ ಮಾಡೋದು ಸರಿ ಇಲ್ಲ, ನಾವು ಬಿಜೆಪಿ ಇರೋದು ಸರಿ ಇಲ್ಲ, ನಾವ್ ಹೇಳ್ದೋ ದಳನ ಬಿಟ್ಬಿಡಿ, ಬೇಡ ಅಂತ ಹೇಳ್ದೋ, ಈ ಒಮ್ಮತ ಬೇಡ ಅಂತ ಹೇಳ್ದೋ, ಈ ರಾಷ್ಟ್ರಕ್ಕೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅವರು ಬಸವರಾಜ ಬೊಮ್ಮಾಯಿ ಕ್ಷೇತ್ರದವರು, ಮಾಜಿ ಶಾಸಕರು, ಬಿಜೆಪಿಯಲ್ಲಿ ಬಹಳ ಪ್ರಮುಖವಾದಂತ ನಾಯಕರು, ಓಲೇಕರ್ ಅವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಸೇರ್ಪಡೆಯನ್ನ ಮಾಡ್ತಾ ಇದ್ದೀನಿ. ಓಲೇಕರ್ ಸಾಹೇಬ್ರೆ, ಮೊನ್ನೆ ಬಹಳ ಸಂತೋಷ.
ಧನ್ಯವಾದ.